ರಾಜ್ಯದಲ್ಲಿ ಮತ್ತೆ ಕೋವಿಡ್ ತೀವ್ರಗೊಳ್ತಾ ಇದೆ. ಕೋವಿಡ್ ಮೂರನೇ ಅಲೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಹಲವೆಡೆ ಬಿಗಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಲಾಗ್ತಾ ಇದೆ. ಕೋವಿಡನ್ನು ನಿರ್ಮೂಲನೆಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಇದುವರೆಗೂ ಅಂತಹ ಯಾವುದೇ ಕ್ರಮಗಳಾಗ್ತಾ ಇಲ್ಲ. ದೇಶದಲ್ಲಿಯೇ ಮೊಟ್ಟ ಮೊದಲ ಸಾವು ಕಂಡಂತಹ ಜಿಲ್ಲೆ ಕಲಬುರಗಿ ನೋಡ್ಬೋದು. ಕಲಬುರಗಿ ಜಿಲ್ಲೆಯ ಅಫಜಲಪುರದಿಂದ ಮಹಾರಾಷ್ಟ್ರದ ಅಕ್ಕಲ್ಕೋಟ್ ಸೊಲ್ಲಾಪುರ್ಗೆ ತೆರಳುವಂತಹ ಮಾರ್ಗ ಮಧ್ಯದಲ್ಲಿ ನಾವಿರುವಂಥದ್ದು. ಇದು ಕಲಬುರಗಿ ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಬಾರ್ಡರ್ನಲ್ಲಿ ನಿಂತಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಕಳೆದ 2 ಕೋವಿಡ್ ಅಲೆಗಳಲ್ಲೂ ಕೂಡ ಸಾಕಷ್ಟು ತಪಾಸಣೆ ನಡೆಸಲಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಕೋವಿಡ್ ಉಲ್ಬಣಗೊಳ್ತಾ ಇತ್ತು. ಈ ಬಾರಿ ಮಹಾರಾಷ್ಟ್ರದಲ್ಲಿ ಕೋವಿಡ್ ಇದುವರೆಗೂ ಕೂಡ ಅಷ್ಟೊಂದು ಉಲ್ಬಣ ಕಂಡು ಬಂದಿಲ್ಲ. ಆದರೂ ಕೂಡ ಬಿಗಿಯಾದಂತಹ ಕ್ರಮ ಇಲ್ಲೂ ಕೈಗೊಳ್ಳಬಹುದಿತ್ತು ಅನ್ನುವಂಥದ್ದು. ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡೆ ಬಾಗಿಲು ಹಾಕಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಆಗಬಾರ್ದು. ಈಗಲೇ ಇಲ್ಲಿ ಸಾಕಷ್ಟು ಕ್ರಮಗಳು ಆಗಬೇಕು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂಥದ್ದು ನೋಡ್ಬೋದು. ಇಲ್ಲಿ ಬಳುರ್ಗಿ ಚೆಕ್ ಪೋಸ್ಟ್ ಇರುವಂಥದ್ದು. ಕಳೆದ 2 ಬಾರಿ ಕೋವಿಡ್ ಅಲೆ ವ್ಯಾಪಕಗೊಂಡಂತಹ ಸಂದರ್ಭದಲ್ಲಿ ಇಲ್ಲಿ ಬಳುರ್ಗಿ ಹತ್ರ ಈ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಆರೋಗ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಜಂಟಿಯಾಗಿ ಇಲ್ಲಿ ವ್ಯಾಪಕ ತಪಾಸಣೆಯನ್ನು ಕೈಗೊಳ್ತಾ ಇದ್ರು. ಒಂದು ರಾಜ್ಯದಿಂದ, ಮಹಾರಾಷ್ಟ್ರದಿಂದ ವಿಶೇಷವಾಗಿ ಕರ್ನಾಟಕಕ್ಕೆ ಕಲಬುರಗಿಗೆ ಬರುವಂಥವರಿಗೆ ಕೋವಿಡ್ ತಪಾಸಣೆಗೆ ಒಳಪಡಿಸಿ ಮತ್ತು ಕೋವಿಡ್ ತಪಾಸಣೆಯ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ಒಳಗಿಬಿಡುವಂತಹ ಈ ಥರದ ಕ್ರಮಗಳು ಕಳೆದ 2 ಕೋವಿಡ್ ಅಲೆಗಳಲ್ಲೂ ಕೂಡ ಕಂಡುಬಂದಿತ್ತು. ಆದರೆ ಇದೀಗ ಕರ್ನಾಟಕ ಸರ್ಕಾರದಿಂದ ಸೂಕ್ತವಾದ ಗೈಡ್ಲೈನ್ಸ್ ಇಲ್ಲದೇ ಇರುವ ಕಾರಣಕ್ಕಾಗಿ ಇಂತಹ ಕ್ರಮಗಳನ್ನು ಇದುವರೆಗೂ ಕೈಗೊಳ್ತಾ ಇಲ್ಲ. ಅಫಜಲ್ಪುರ್ ಪೊಲೀಸ್ ಠಾಣೆಯ ಸರಹದ್ದು ಪ್ರಾರಂಭವಾಗುವಂತಹ ಸ್ಥಳದಲ್ಲಿ ನಾವಿರುವಂಥದ್ದು ನೋಡ್ಬೋದು. ಇಲ್ಲಿ ಯಾರೊಬ್ಬರು ಕೂಡ ಸಿಬ್ಬಂದಿಗಳಿಲ್ಲ. ಅದು ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆಯಿಂದ ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾರೊಬ್ಬರು ಕೂಡ ಇಲ್ಲಿ ಇಲ್ಲದೆ ಇರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಕಳೆದ 2 ಕೋವಿಡ್ ಅಲೆಗಳಲ್ಲೂ ಕೂಡ ಕರ್ನಾಟಕಕ್ಕೆ, ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೋವಿಡ್ ಹೆಚ್ಚಳವಾಗುವುದಕ್ಕಾಗಿ ಮಹಾರಾಷ್ಟ್ರದ ಕೊಡುಗೆ ಅಪಾರ ಆಗಿತ್ತು. ಮಹಾರಾಷ್ಟ್ರದಿಂದ ಆಗಮಿಸುವಂತಹ ಪ್ರಯಾಣಿಕರಿಂದಲೇ ಸಾಕಷ್ಟು ಕೋವಿಡ್ ಕಲಬುರಗಿಗೆ ಎಂಟ್ರಿ ಆಗಿತ್ತು. ಆದರೆ ಈ ಬಾರಿ ಆದರೂ 3ನೇ ಅಲೆ ಸಂದರ್ಭದಲ್ಲಾದರೂ ಕಲಬುರಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು, ಬಿಗಿಯಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಅಫಜಲಪುರದಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.